ಮತ್ತು ಆಕೆ ಏನ್ ಮಾಡಿದ್ರು ಸುದ್ದಿನೇ. ನಿಂತ್ರೆ ಕೂಂತ್ರೆ ನಕ್ರೆ ಅಬ್ಬಾ, ಇಡೀ ಜಗತ್ತೇ ಈ ಜೋಡಿಯನ್ನ ಬೆಕ್ಕಸ ಬೆರಗಾಗಿ ನೋಡುತ್ತೆ. ಇವತ್ತು ಮೋದಿ ಕೊಟ್ಟ ಚಾಕ್ಲೇಟ್ಗೆ ಮೆಲ್ಟ್ ಆಗಿ ಹೋಗಿರೋ ಆ ಮಾಯಾಂಕನೆ ನಿಜಕ್ಕೂ ಯಾರು ಗೊತ್ತಾ? ಜಗದ್ವಿಖ್ಯಾತ ಚೆಲುವೆಯರ ಪೈಕಿ ಮೊದಲ ಸಾಲಿನಲ್ಲಿ ನಿಲ್ಲೋದಕ್ಕೆ ಆಕೆ ಸವೆಸಿದ ಹಾದಿ ಎಂಥದ್ದು ಗೊತ್ತಾ? ಎಲ್ಲ ಟ್ರೋಲರ್ಗಳು ನೋಡ್ಲೇಬೇಕಾಗಿರೋ ಲೈಫ್ ಸ್ಟೋರಿ ಇದು. ಅವನು ಚಹಾ ಮಾರ್ತಿದ್ದ ಹುಡುಗ, ಅವಳು ಬಾರ್ನಲ್ಲಿ ಸಪ್ಲೈ ಮಾಡ್ತಿದ್ದ ಹುಡುಗಿ, ಕಷ್ಟ ಬಿದ್ದ ಜೀವಗಳನ್ನ ಬೆಸೆದ ಚಾಕ್ಲೇಟ್. ಅವಳು ಹುಟ್ಟುತ್ತಲೇ ಸಾಯ್ಬೇಕಾಗಿತ್ತು. ನವಜಾತ ಶಿಶು ಬದುಕಿಬಿಡ್ತು. ದುರಂತ ಅಂದ್ರೆ ಅಪ್ಪ ಅಮ್ಮ ಇಬ್ಬರನ್ನೂ ಕೂಡ ಕಾಣದ ಬಾಲ್ಯ ಅವಳದಾಗಿತ್ತು. ಬೆಳೆಯುತ್ತಲೇ ಆಟವಾಡ್ತಾ ಇದ್ದಂತಹ ಹುಡುಗಿ ಅಚಾನಕ್ ಆಗಿ ತನಗೆ ನೆರಳಾಗಿದ್ದಂತಹ ಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಳು. ಹೆಚ್ಚು ಓದದೆ ಬದುಕಿಗಾಗಿ ಬಾರ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಳು. ಅಪ್ರತಿಮ ಸುಂದರಿಯಾಗಿದ್ಲು. ಬಾರ್ ಅಟೆಂಡರ್ ಆಗಿ ಗಾಜಿನ ಲೋಟದೊಳಗಡೆ ವಿಸ್ಕಿ ಬಗ್ಗಿಸಿದ್ರೆ ಎಣ್ಣೆ ಮಾಸ್ಟರ್ಗಳು ಕಣ್ ಬಿಟ್ಟು ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರು. ಆಕೆಗೆ ಅದ್ಯಾವುದರ ಪರಿವೇ ಇರಲಿಲ್ಲ. ಚೂರಿ ತಿವಿದಂತೆ ನೋಡೋ ಜೊಲ್ಲು ಸುರಿಸೋ ಬಾಯಿಗಳನ್ನೆಲ್ಲ ನೋಡ್ತಾ ನಿಂತ್ರೆ ಆಕೆಯ ಬಾಯಾರಿಕೆ ನೀಗ್ತಿರ್ಲಿಲ್ಲ. ರಾತ್ರಿ ಹಸವಿನಿಂದ ಕಿವಿಚೋ ಹೊಟ್ಟೆ ಮಾತು ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ಆಕೆ ಯಾವುದಕ್ಕೂ ಜಗಲಿಲ್ಲ. ಬದುಕು ಹೇಗೇಗೋ ಮಗ್ಗಲು ಬದಲಾಯಿಸ್ತಾ ಇರುತ್ತೆ. ಒಂದಲ್ಲ ಒಂದು ದಿನ ಮೇಲಿರೋನೊಬ್ಬ ಕಣ್ಣು ಬಿಟ್ಟೇ ಬಿಡ್ತಾನೆ ಎನ್ನುವಂತಹ ನಂಬಿಕೆಯಲ್ಲೇ ಅವಳು ಸಾವಿರಾರು ರಾತ್ರಿಗಳನ್ನ ಕಳೆದು ಬಿಟ್ಟಿದ್ಲು. ಕಣ್ಣಗಳಿಸಿ ಲೆಕ್ಕ ಹಾಕೋ ನಕ್ಷತ್ರಗಳಲ್ಲಿ ಒಂದಲ್ಲ ಒಂದು ನಕ್ಷತ್ರ ತನ್ನ ಬಾಳನ್ನ ಬೆಳಗಿಸುತ್ತೆ ಅಂತ ಹೇಳಿ ಆಕೆ ಅಂದುಕೊಂಡಿದ್ಲು. ಸ್ಟಾರ್ ಹೊಡೆದು ಬಿಡುತ್ತೆ ಅನ್ನುವಂತಹ ನಂಬಿಕೆಯಲ್ಲೇ ಆಕೆ ದಿನವನ್ನ ದೂಡ್ತಾ ಇದ್ಲು. ಕೊನೆಗೂ ನಂಬಿಕೆ ಸುಳ್ಳಾಗ್ಲಿಲ್ಲ. ಅಬಾರ್ಷನ್ ಮಾಡಲು ಆಸ್ಪತ್ರೆಗೆ ಹೋಗಿ ಬಂದಿದ್ದ ತಾಯಿ, ಹೆಂಡತಿ ಮಗುವನ್ನ ಬಿಟ್ಟು ಬೇರೆ ಮದುವೆಯಾದ ಅಪ್ಪ. ಮೆಲೋನಿ ಬದುಕಿದ್ದೆ ದೊಡ್ಡ ಪವಾಡ. ಮನೇಲಿ ಬಡತನ, ಮಗು ಬೇಡ ಅಂತ ತಾಯಿ ಅನ್ನ ಅವರು ಆಸ್ಪತ್ರೆಗೆ ಹೋಗಿದ್ಲು. ಆದ್ರೆ ಕೊನೆ ಕ್ಷಣದಲ್ಲಿ ಮಗು ಇರ್ಲಿ ಅಂತ ಹೇಳಿ ಅಬಾರ್ಷನ್ ಮಾಡಿಸದೆ ವಾಪಸ್ಸಾಗಿದ್ಲು. ಆದ್ರೆ ವಿಧಿ ಮತ್ತೊಂದು ಸ್ಟೋರಿಯನ್ನ ರೆಡಿ ಮಾಡಿಟ್ಟಿತ್ತು. ಎದೆ ಮೇಲೆ ಆಡಿಸಿ ಬೆಳೆಸಬೇಕಾಗಿದ್ದಂಥ ಅಪ್ಪ ಸ್ಟೇನ್ಗೆ ಓಡಿ ಹೋಗಿದ್ದ. ಬೇರೆ ಮದುವೆ ಕೂಡ ಮಾಡಿಕೊಂಡಿದ್ದ. ಅಷ್ಟಕ್ಕೆ ಮುಗಿಲಿಲ್ಲ. ಮೆಲೋನಿ 3 ವರ್ಷದವಳಾಗಿದ್ದಾಗ ಆಟ ಆಡ್ತಾ ಮನೆಯನ್ನೇ ಬೆಂಕಿಗೆ ಆಹುತಿ ಮಾಡಿಬಿಟ್ರು. ಕಟುಕ ದೇವರು ಆಗಲೂ ಮೆಲೋನಿಯನ್ನ ಉಳಿಸಿಬಿಟ್ಟಿದ್ದ. ಬೆಳೆದು ದೊಡ್ಡವರಾದ ಮೆಲೋನಿ ಅಂಡ್ ಆಕೆಯ ತಂಗಿ ಸೀಡಿಗಳನ್ನ ಮಾರುತ್ತಾ ಬದುಕು ಕಟ್ಟಲು ಹೆಣಗಾಡಿದ್ರು. ದುಡ್ಡು ಸಾಲದೆ ಹೋದಾಗ ನೈಟ್ ಕ್ಲಬ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. 15 ವರ್ಷ ವಯಸ್ಸಿನಲ್ಲಿಗೆ ಸಿಡಿದೆದ್ದ ಯುವತಿ. ಜಡ್ಜ್ ಹತ್ಯೆ ಖಂಡಿಸಿ ರಾಜಕೀಯಕ್ಕೆ ಧುಮುಕಿದ ಮೆಲೋನಿ. 15 ವರ್ಷಕ್ಕೆ ಇಡೀ ಬದುಕನ್ನ ನೋಡಿಬಿಟ್ಟಿದ್ದಂತಹ ಮೆಲೋನಿಯ ಜೀವನದಲ್ಲೂ ಟರ್ನಿಂಗ್ ಪಾಯಿಂಟ್ ಒಂದು ಬಂದೇ ಬಿಡ್ತು. ಮೆಲೋನಿಗೆ 15 ವರ್ಷ ಇದ್ದಾಗ ಇಟಲಿಯಲ್ಲಿ ನ್ಯಾಯಾಧೀಶ ಪಾವೊಲೋ ಬೋರ್ಸಿಲಿಯಾನೋ ಹತ್ಯೆ ಆಯಿತು. ಅದನ್ನ ಖಂಡಿಸಿ ಸಾವಿರಾರು ಯುವಕರ ಜೊತೆಗೆ ಮೆಲೋನಿಯು ಪ್ರತಿಭಟನೆಗೆ ಇಳಿದಿದ್ಲು. ಅಪ್ರತಿಮ ಸೌಂದರ್ಯ ರಾಶಿಯಿಂದ ಸಮುದಾಯದ ಮಧ್ಯೆ ಸೋಜಿಗಲ್ಲಾಗಿದ್ದಂತಹ ಮೆಲೋನಿ ರಾಜಕೀಯ ಸ್ಟೆಪ್ಗಳನ್ನ ಹತ್ತುತ್ತಾ ಸಾಗಿದ್ರು. 20ನೇ ವಯಸ್ಸಿಗೆ ನ್ಯಾಷನಲ್ ಅಲೈನ್ಸ್ ಪಕ್ಷದ ಯುವ ವಿಭಾಗದ ರೋ ಮುಖ್ಯಸ್ಥರಾಗಿ ಆಯ್ಕೆಯಾದ್ರು. ಮುಂದೆ ಮೆಲೋನಿ ಟಿಲ್ಲಿ ಡಿ ಇಟಾಲಿಯಾ ಅರ್ಥಾತ್ ಇಟಲಿಯ ಸಹೋದರರು ಅಂತ ಹೇಳಿ ಸ್ವಯಂ ರಾಜಕೀಯ ಪಕ್ಷವನ್ನ ಕಟ್ಟಿದ್ರು. 2018ರ ಚುನಾವಣೆಯಲ್ಲಿ ಗಳಿಸಿದ್ದು ಕೇವಲ 4.4 ಮತಗಳನ್ನ ಅಷ್ಟೇ. ಆದ್ರೆ ಮೆಲೋನಿ ಧೃತಿಗೆಡಲಿಲ್ಲ. ಅವರ ಕಠಿಣ ಪರಿಶ್ರಮ ಮತ್ತು ಪ್ರಖರ ರಾಷ್ಟ್ರೀಯತಾವಾದದ ಭಾಷಣಗಳು ಇಟಲಿಯ ಜನರನ್ನ ಸೆಳೆದ್ರು. ಇದರ ಫಲವಾಗಿ 2022ರ ಚುನಾವಣೆಯಲ್ಲಿ ದೇಶದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಅಕ್ಟೋಬರ್ 22, 2022ರಂದು ಜಾರ್ಜಿಯಾ ಮೆಲೋನಿ ಇಟಲಿಯ ಇತಿಹಾಸದಲ್ಲೇ ಮೊದಲ ಮಹಿಳಾ ಪ್ರಧಾನಿಯಾಗಿ ಗದ್ದುಗೆಯನ್ನ ಏರಿದ್ರು. 2022ರಲ್ಲಿ ಭೇಟಿಯಾಗಿದ್ದೆ ಆ ಚಹಾ ಮಾರ್ತಿದ್ದ ಹುಡುಗ. ರಾಷ್ಟ್ರೀಯವಾದಿ ನಾಯಕರ ಮಧ್ಯೆ ಬೆಳೆಯಿತು ಅನುಬಂಧ. ಅದು ಬಾಲಿ, ಜಗತ್ತಿನ ಅತ್ಯದ್ಭುತ ಪ್ರವಾಸಿ ತಾಣದಲ್ಲಿ ಒಂದು. ಅಲ್ಲೇ ನಡೆದಿತ್ತು ಅವರಿಬ್ಬರ ಮೊದಲ ಭೇಟಿ. ಬಾಲಿಯಲ್ಲಿ G20 ಈ ಒಂದು ಸಮ್ಮೇಳನದಲ್ಲಿ ಮೊದಲ ಬಾರಿ ಮೋದಿ ಹಾಗೂ ಮೆಲೋನಿ ಭೇಟಿಯಾಗಿತ್ತು. ಮೋದಿ ಕೂಡ ಚಹಾ ಮಾರಿ ಬೆಳೆದವರು, ಕಷ್ಟಪಟ್ಟು ಮೇಲೆ ಬಂದಂತಹ ಇವರು ಇಬ್ಬರಿಗೂ ಕೂಡ ಅನುಬಂಧ ಬೆಳೆದಿತ್ತು. 2023ರ ಮಾರ್ಚ್ನಲ್ಲಿ ಭಾರತಕ್ಕೆ ಅಧಿಕೃತ ಪ್ರವಾಸಕ್ಕೆ ಬಂದಿರುವಂತಹ ಮೆಲೋನಿಗೆ ಮೋದಿ ಅಪರೂಪದ ಸ್ವಾಗತವನ್ನ ಕೋರಿದ್ರು. 2023ರ
ಸೆಪ್ಟೆಂಬರ್ನಲ್ಲಿ ದೆಹಲಿಯಲ್ಲಿ ಮತ್ತೆ G20 ಎನ್ನುವಂತಹ ಸಮ್ಮೇಳನಕ್ಕೆ ಬಂದಾಗ ಮೋದಿ ಮೆಲೋನಿ ಜೋಡಿ ತೆಗೆದಂತಹ ಸೆಲ್ಫಿ ಇಡೀ ವಿಶ್ವದಲ್ಲಿ ವೈರಲ್ ಆಗಿತ್ತು. ಆ ಜೋಡಿಗೆ ಮೆಲೋಡಿ ಅಂತ ಹೇಳಿ ಹೆಸರು ಕೂಡ ಬಂತು. 2024ರಲ್ಲಿ ಮೋದಿ ಇಟಲಿಗೆ ಹೋದಾಗ ಉಭಯ ನಾಯಕರ ಬಾಂಧವ್ಯ ಮತ್ತಷ್ಟು ಘನಿಷ್ಠವಾಯಿತು. ಜಗತ್ತಿಗೂ ಕೂಡ ಅದು ಇಷ್ಟ ಆಯಿತು. ರೋಮ್ನಲ್ಲಿ ರೋಮಾಂಚನ. ಮೋದಿ ಕೊಟ್ಟ ಚಾಕ್ಲೇಟ್ಗೆ ಕರಗಿದ ಬೆಡಗಿ. ಇದೀಗ ಮತ್ತೊಮ್ಮೆ ಈ ಒಂದು ಜೋಡಿ ಸಖತ್ ವೈರಲ್ ಆಗಿದ್ದಾರೆ. ಮೋದಿ ಇಟಲಿಗೆ ಬಂದ್ ಇಳಿದ ಮೊದಲ ವಿಡಿಯೋ ಫುಲ್ ಹವಾ ಕ್ರಿಯೇಟ್ ಮಾಡಿದ್ರೆ, ಮರುದಿನ ಮೋದಿ ಕೊಟ್ಟಂತಹ ₹75 ಮೆಲೋಡಿ ಚಾಕ್ಲೇಟ್ಗೆ ಸುಂದರಿ ಪ್ರಧಾನಿಗೆ ಕರಗಿ ಹೋಗ್ಬಿಟ್ಟಿದ್ದಾರೆ. ಸೌಂದರ್ಯವೇ ಹೆಣ್ಣಿನ ಸೆರಗಿಗೆ ಕೆಂಡ. ಆಕೆ ಕೆಂಡದಂಥ ಬದುಕಿನಲ್ಲಿ ಅರಳಿದ ಸಂಪಿಗೆ. ಒಂಟಿ ಹೆಣ್ಣಿಗೆ ಸೌಂದರ್ಯವೇ ಸೆರಗಿನಲ್ಲಿ ಕಟ್ಟಿಕೊಂಡಿರುವಂತಹ ಕೆಂಡ. ಮೆಲೋನಿ ವೈಯಕ್ತಿಕ ಬದುಕು ಕೂಡ ಹಾಗೆ. 2015ರಿಂದ ಲಿವಿಂಗ್ ಇನ್ ಸಂಬಂಧದಲ್ಲಿದ್ದಂತಹ ಮೆಲೋನಿ 2023ರಲ್ಲಿ ಅದರಿಂದಲೂ ಕೂಡ ಹೊರಗೆ ಬರ್ತಾರೆ. ಆಕೆ ಪ್ರಧಾನಿಯಾಗುವ ಹೊತ್ತಿಗೆ ಡೀಫೇಕ್ ವಿಡಿಯೋಗಳ ಮೂಲಕ ಚಾರಿತ್ರ ಹರಣವೂ ಕೂಡ ನಡೆದು ಹೋಗಿತ್ತು. ಫೋನ್ ವೆಬ್ಸೈಟ್ಗಳ ವಿರುದ್ಧ ಅವರು ಹೋರಾಡಿ ಬುದ್ಧಿಯನ್ನ ಕಲಿಸಿದ್ರು. ನೋಡಿದ್ರಲ್ಲ, ಈಗಲೂ ಅವರ ಸೌಂದರ್ಯವೇ ಹೊರ ಜಗತ್ತಿಗೆ ಸೆಳೆತ. ತನ್ನ ಆಕರ್ಷಣೀಯ ವ್ಯಕ್ತಿತ್ವದಿಂದಲೇ ಸುದ್ದಿಯಾಗುವ ಮಾಯಾಂಗನಿಗೆ ಅದು ಶಾಪವೂ ಆಗಿದ್ದು ನಿಜ. ಜಗತ್ತಿನ ತುಂಟ ಕಣ್ಣೋಟ ಮಧ್ಯೆನೇ ಪ್ರಧಾನಿ ಪಟ್ಟಕ್ಕೇರಿದ ಕೆಂಡ ಸಂಪಿಕೆಯ ಬದುಕು ಹೆಣ್ಣು ಮಕ್ಕಳಿಗೆ ಎಂದಿದ್ದರೂ ಸ್ಫೂರ್ತಿ ಕತೆ. ನಮಸ್ಕಾರ.